Hi students, good morning. Today we are going to discuss the chapter additions. Therefore, the basic mathematical operations like addition, subtraction, multiplication and division. In this chapter, the first discuss will be additions. All of you open your textbook and page number 16. What is additions? Additions is usually signifies the symbol is plus. ಅಂದರೆ addition ಅಂದರೆ ಕೂಡೋದು. ಇಲ್ಲಿ ಯಾವ ರೀತಿ ಮಾಡೋದು ಅನ್ನೋದು ಕೆಲವು ರಿವಿಷನ್ ಎಕ್ಸರ್ಸೈಸ್ ಕೊಟ್ಟಿದ್ದಾರೆ, ಅದು ನೋಡ್ತಾ ಹೋಗಿ. ಪೇಜ್ ನಂಬರ್ 16. ಫಸ್ಟ್ ಮೇ ಆಡ್ ದಿ ಫಾಲೋಯಿಂಗ್ ನಂಬರ್ಸ್. Okay, write down first question. 4368 plus 2521. Let's look at this code. This is called as first addends. ಇದನ್ನ ನಾವು ಫಸ್ಟ್ addends ಅಂತ ಕರಿತೀವಿ. This is called as second addends. ನಾವು ಟೋಟಲ್ ಸಮ್ ಮಾಡಿ ಬರೆಯುವಂತ ಆನ್ಸರ್ನ ನಾವು ಸಮ್ ಅಥವಾ ಟೋಟಲ್ ಅಂತ ಕರಿತಾ ಹೋಗ್ತೀವಿ. ಇದನ್ನ ನಾವಿಲ್ಲಿ ಆಡ್ ಆಫ್ ದಿ ಫಾಲೋಯಿಂಗ್ ಅಂಡ್ ಅಡಿಷನ್ಸ್ ಆಫ್ ದಿ ಫಾಲೋಯಿಂಗ್ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಆಡ್ ಮಾಡ್ತಾ ಹೋಗಿ ಈ ನಂಬರ್ನ ಸೇರಿ ಕೂಡ್ತಾ ಹೋಗಿ ಆಡ್ ಮಾಡ್ತಾ ಹೋಗಿ ಅದನ್ನ ನಾವಿಲ್ಲಿ ಅಡಿಷನ್ ಅಂತ ಹೇಳ್ತಾ ಹೋಗ್ತೀವಿ. 8 + 1 9, 6 + 2 8, 5 + 3 8 and last 4 + 2 6. Okay, understand? Write down. Next question, second one. 2673 plus 5134. Okay, solve this problem. 4 + 3 7, 7 + 3 10, 10 0 into 1 is carry, 6 + 1 7, 7 + 1 8 and last one is 5 + 2 7. Okay, next write down another problem. Third one. 3653 plus 4230 plus 564. Yes, look at this. 4 + 3 7, 7 + 3 10, 10 bring down to 0, 1 is carried. 5 + 1 6, 6 + 1 7, 7 + 6 Write down. Next third question. Add the following. 4 + 3 7, 7 + 3 10, 0 carries 1. Yes. 5 + 1 6, 6 + 1 7, 7 + 6 13, 13 ಗೆ 3 into carries 1. Next look at this. 6 + 1 7, 7 + 2 9, 9 + 5 how much? 9 + 5 14, 14 4 carries 1. 4 + 1 5, 5 + 3 how much? 8. ಇಲ್ಲಿ ಕಾಮ ಏನಕ್ಕೆ ಬರುತ್ತೆ ಅಂದರೆ ಯೂನಿಟ್ ಟೆನ್ಸ್ ಹಂಡ್ರೆಡ್ಸ್ ಆಮೇಲೆ ಒಂದು ಕಾಮ, ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ 3 3 3 2 2 2 ಈ ರೀತಿ ಇಂಡಿಯನ್ ಸಿಸ್ಟಮ್ ಅಲ್ಲಿ ಕಾಮನ ಮೆನ್ಷನ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ರೈಟ್ ಡೌನ್ ಲಾಸ್ಟ್ ಕ್ವಶನ್, ಫೋರ್ತ್ ಒನ್. 1345 plus 2463 plus 564. Next question. 5 + 4 how much? 9, 9 + 3 12, 2 carries 1. Yes. 6 + 6 12, 12 + 4 how much? 16, 16 + 1 17, 17 into carries 1. Next 5 + 4 9, 9 + 3 12, 12 + 1 13, 13 3 carries 1, 2 + 1 3, 3 + 1 4. Yes, understand all of you? 4372. Yes. Next main, second main, solve the following problems. Second main, solve the following
problems. ಇಲ್ಲಿ ಓನ್ಲಿ ಆನ್ಸರ್ಸ್ ಮಾಡ್ತಾ ಹೋಗ್ತೀನಿ. ಕ್ವಶನ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇದೆ, read it. Okay, look at this text book. Sanmati is deposited rupees 3672 on Monday and 4678 on Tuesday in the bank. Find the total number of amount is deposited by her. ಇಲ್ಲಿ ಸನ್ಮತಿ ಅನ್ನೋ ಒಂದು ಸ್ಟೂಡೆಂಟು ಮಂಡೇ ದಿನ ಎಷ್ಟು ಅಮೌಂಟು 3672 ಅಮೌಂಟ್ ಡೆಪಾಸಿಟ್ ಮಾಡ್ತಾ ಹೋಗ್ತಾಳೆ. ಆ್ಯಂಡ್ ನೆಕ್ಸ್ಟ್ ಡೇ ಅಂದರೆ ಟ್ಯೂಸ್ಡೇ 4678 ಅಮೌಂಟ್ ಡೆಪಾಸಿಟ್ ಮಾಡ್ತಾಳೆ. ಹಾಗಾದರೆ ಮಂಡೇ ಆ್ಯಂಡ್ ಟ್ಯೂಸ್ಡೇ ಎರಡನ್ನೂ ಸೇರಿಸಿ ಇಲ್ಲಿ ಅಮೌಂಟು ಎಷ್ಟು ಟೋಟಲ್ ಅಮೌಂಟು ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತಾಳೆ ಅನ್ನೋದಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ರೈಟ್ ಡೌನ್ ಸೊಲ್ಯೂಷನ್ ಆರ್ ಗಿವನ್. ರೈಟ್ ಡೌನ್ ಸೊಲ್ಯೂಷನ್. ಸನ್ಮತಿ deposit rupees how much 3672 on which day? Monday. Next, Sanmati deposit rupees how much 4678 on which day? Tuesday. ಹಾಗಾದರೆ ಟೋಟಲ್ ಅಮೌಂಟ್ ಎಷ್ಟು ಡೆಪಾಸಿಟ್ ಮಾಡೋದು ಅನ್ನೋದ್ರಲ್ಲಿ ನಾವು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ದಿ ಟೋಟಲ್ ಅಮೌಂಟ್ ಡೆಪಾಸಿಟ್ ಸನ್ಮತಿ ಬೈ ಇಲ್ಲಿ ಆ್ಯಡ್ ಮಾಡ್ತಾ ಹೋಗಿ 3678 ಪ್ಲಸ್ 4678. Yes, look at this. 8 plus 8, 16. 6 carries 1. 7 plus 1, 14. 14 plus 1, 15. Carries 1. 6 plus 6, 12. 12 plus 1, 13. Comma 1 carry. 4 plus 3, 7. 7 plus 1, 8. The total amount is deposited by 8356 rupees. Understand all of you? ಇಲ್ಲಿ ನೋಟ್ಸ್ ಪ್ರಿಪೇರ್ ಮಾಡಬೇಕಿದೆನಾ ನೀವೊಂದು ನೋಟ್ಸ್ ಇಟ್ಬಿಟ್ಟು ನಾನು ಕೊಟ್ಟಿರೋವಂಥ ಎಲ್ಲ ಪ್ರಾಬ್ಲಮ್ಸ್ನಲ್ಲಿ ಬರೀತಾ ಹೋಗಬೇಕು. ರೈಟ್ ಡೌನ್ ಸೆಕೆಂಡ್ ಕ್ವಶನ್. ಎಸ್ ರೈಟ್ ಡೌನ್ ಸೆಕೆಂಡ್ ಕ್ವಶನ್. ಎಸ್ ಫಸ್ಟ್ ಅರ್ಥ ಮಾಡ್ಕೊಡ್ರಿ ಪ್ರಾಬ್ಲಮ್ಸ್ನ. The population of a village is 3389. The population of another village is 4893. Find the total population of both the village. ಇಲ್ಲಿ ಒಂದು ಹಳ್ಳಿಯಲ್ಲಿ ಪಾಪ್ಯುಲೇಷನ್ಸ್ ಅಂದರೆ ಜನಸಂಖ್ಯೆ, ಒಂದು ವಿಲೇಜಲ್ಲಿ 3389 ಪಾಪ್ಯುಲೇಷನ್ಸ್ ಇದ್ದರೆ ವಿತ್ ಅನದರ್ ವಿಲೇಜಲ್ಲೂ 4893 ಪಾಪ್ಯುಲೇಷನ್ ಇದ್ದರೆ ಹಾಗಾದರೆ ಇವೆರಡು ಟೋಟಲ್ ಪಾಪ್ಯುಲೇಷನ್ ಎಷ್ಟು ಈ ಹಳ್ಳಿಯಲ್ಲಿ ಅನ್ನೋದು ಬೋತ್ ದಿ ಪಾಪ್ಯುಲೇಷನ್ ಇಲ್ಲಿ ಏನು ಮಾಡ್ತಾ ಹೋಗ್ಬೇಕು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ರೈಟ್ ಡೌನ್ ಆನ್ಸರ್. ಸೆಕೆಂಡ್ ಒನ್ ಸೊಲ್ಯೂಷನ್. ದಿ ಪಾಪ್ಯುಲೇಷನ್ ಆಫ್ ಎ ವಿಲೇಜ್ ಎಷ್ಟಿದ್ದಾರೆ 3389. ನೆಕ್ಸ್ಟ್ ದಿ ಪಾಪ್ಯುಲೇಷನ್ ಆಫ್ another village is 4893. ಹಾಗಾದರೆ ಟು ಬೋತ್ ಟೋಟಲ್ ಪಾಪ್ಯುಲೇಷನ್ ಆಫ್ ವಿಲೇಜ್ ಎಷ್ಟು ಅಂದ್ರೆ ವಿ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಆನ್ಸರ್. ದಿ ಟೋಟಲ್ ಪಾಪ್ಯುಲೇಷನ್ ಆಫ್ ಎ village 3389 first one, and write down next one 4893. ಇದನ್ನ ನೀವು ಇಲ್ಲಿ ಏನು ಮಾಡ್ತಾ ಹೋಗಬೇಕು ಟೋಟಲ್ ಮಾಡ್ತಾ ಹೋಗಬೇಕು. 9 + 3 12,
1. 9 plus 9, 18, carries 1. 8 plus 3, 8 plus 3 how much? 11. 11 plus 1, 12. 2 carries 1. 4 plus 4 is 8. The total populations of the both villages are 8,282. Yes. Write down. The last question, the last one, solve the problems. The number of students, look at this book, the number of students of a first standard in all the schools of a panchayat is 1,673. The second standard is 1,845. The third standard is 1,437. The fourth standard is 1,547. Yes, find the total number of students. ಇಲ್ಲಿ ಒಂದು ಸ್ಕೂಲ್ಸ್ ಪಂಚಾಯತಿಯಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಫೋರ್ತ್ ಸ್ಟ್ಯಾಂಡರ್ಡ್ ಇಷ್ಟು ಸ್ಟ್ಯಾಂಡರ್ಡ್ ವೈಸು ಇಷ್ಟಿಷ್ಟು ಮೆಂಬರ್ಸ್ ಏನು ಮಾಡಿದ್ದಾರೆ ಅಟೆಂಡ್ ಮಾಡ್ತಾ ಹೋಗಿದ್ದಾರೆ. ಪಂಚಾಯತ್ ಸ್ಕೂಲಲ್ಲಿ ಇಷ್ಟು ನಂಬರ್ ಆಫ್ ಸ್ಟೂಡೆಂಟ್ಸ್ ಅಟೆಂಡ್ ಮಾಡ್ತಾ ಹೋಗಿದ್ದಾರೆ. ಹಾಗಾದರೆ ಟೋಟಲಿ ಎಷ್ಟು ಸ್ಟೂಡೆಂಟ್ಸ್ಗಳು ಇಲ್ಲಿ ಆ ಒಂದು ಪಂಚಾಯತಿಯಲ್ಲಿ ಅಟೆಂಡ್ ಆಗಿದ್ದಾರೆ ಅನ್ನೋದು ಇಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಥರ್ಡ್ ಒನ್, solution. Yes, write down. The number of students in first standard is in the school, the panchayat already there, questions artha agide. Next answer, the panchayat the members of students in. Yes. Next one, the last question, the last answer is third one. Solution. Yes. The number of students on first standard in all the schools, in panchayat, the second standards in third standard, and last one is fourth standard. Okay, write down. The panchayat, the members of students, member of students in first standard is to 1,673. The panchayat of the members of students in second standard is how much? 4,893. Last one, third one. The third standard is 1,437. 1,437. And last one is fourth standard. How much? 1,547. ಹಾಗಾದರೆ ಇವಷ್ಟು ಟೋಟಲ್ ಎಷ್ಟು ಜನ ಸ್ಟೂಡೆಂಟ್ಸ್ ಮೆಂಬರ್ಸ್ ಇಲ್ಲಿ ಅಟೆಂಡ್ ಆಗಿದ್ದಾರೆ ಅನ್ನೋದನ್ನ ನೀವು ಇಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಎಸ್, ಲುಕ್ ಅಟ್ ದಿಸ್. ಆ್ಯಡ್ ಮಾಡ್ತಾ ಹೋಗಿ. 7 + 7 14, 14 + 3 17, 17 + 3 20, 0 carries 2. Yes. 9 + 7 how much? 17, 17 + 2 19, 19 + 3 21, 21 + 4 21, 25 carries 2. Yes. 8 + 8 16, 16 + 4 20, 20 + 5 25. Otherwise carries 2. Yes. 4 + 1 5, 5 + 1 6, 6 + 1 7, 7 + 2 9. 9,515. Yes, the total members was attend the student is 9,515. Asha, close madu. Yes. Next page, page number 17. Addition of 5 digits number without carry. ಇಲ್ಲಿ ಕೆಲವು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. And recall that the digits are added in this order: units, tens, hundreds, thousand and 10,000.
ಇಲ್ಲಿ ರಿಕಾಲ್ ಮಾಡ್ತಾ ಹೋಗಿದ್ದಾರೆ. ಇಲ್ಲಿ ಯಾವ ರೀತಿ ಇಲ್ಲಿ ಆ ಒಂದು ಟೇಬಲ್ನ ಅರೇಂಜ್ಮೆಂಟ್ ಮಾಡ್ತಾ ಹೋಗಬೇಕು ಅಂದರೆ ಪ್ಲೇಸ್ ವ್ಯಾಲ್ಯೂ ಟೇಬಲ್ನ ಯಾವ ರೀತಿ ಅರೇಂಜ್ಮೆಂಟ್ ಮಾಡಬೇಕು ಅನ್ನೋದು ಇಲ್ಲೊಂದು ಎಕ್ಸಾಂಪಲ್ ಕೊಡ್ತಾ ಹೋಗಿದ್ದಾನೆ. ಪ್ಲೇಸ್ ವ್ಯಾಲ್ಯೂ ಟೇಬಲ್ ಫಸ್ಟ್ ಸ್ಟಾರ್ಟ್ಸ್ ವಿತ್ ಯೂನಿಟ್ಸ್, ಟೆನ್ಸ್, 100, 1000 and 10,000. ಇಲ್ಲಿ ಆ್ಯಡ್ ದಿ ನಂಬರ್ಸ್ 45,237 and 31,220. Let us represent the addition of the two numbers through picture as shown below. ಇಲ್ಲಿ ನಂಬರ್ಸ್ನ ಬರೀತಾ ಹೋಗಿಲ್ಲ, ವಿತ್ ಪಿಕ್ಚರ್ಸಿನ ಮೂಲಕ ಏನು ಮಾಡ್ತಾ ಹೋಗಿದ್ದಾನೆ, ಈ ಟೇಬಲ್ನ ತೋರಿಸ್ತಾ ಹೋಗಿದ್ದಾನೆ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ರಿ ಟೇಬಲ್ನ. ಫಸ್ಟ್ ಟೇಬಲಲ್ಲಿ 1 2 3 4 ಇದೆ. ಸೆಕೆಂಡ್ ಬಾಕ್ಸಲ್ಲಿ ಅಂದರೆ 1000 ಪ್ಲೇಸಲ್ಲಿ 1 2 3 4 5 ಇದೆ. 100 ಪ್ಲೇಸಲ್ಲಿ 2 ಇದೆ. ಟೆನ್ಸ್ ಪ್ಲೇಸಲ್ಲಿ 3 ಇದೆ. ಆ್ಯಂಡ್ ಲಾಸ್ಟ್ ಒನ್ ಯೂನಿಟ್ಸ್ ಪ್ಲೇಸ್. ನಾವು ನೋಡಿಲಿ 45,237. ಇಲ್ಲಿ ಯಾವ ರೀತಿ ರೀಡ್ ಮಾಡ್ತಾ ಹೋಗ್ಬೇಕಂದ್ರೆ 40 ಇದಿದೆ 45,230 ಲಾಸ್ಟ್ 7 45,237. ಇದೇ ರೀತಿ ಇಲ್ಲಿ ಟೇಬಲ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಅಂದರೆ ನೀಟಾಗಿ ಅಬ್ಸರ್ವ್ ಮಾಡ್ತಾ ಹೋಗ್ರಿ ಟೇಬಲ್ನ. 31,000 ಲಾಸ್ಟ್ 210. ಇಲ್ಲಿ ಆಲ್ಮೋಸ್ಟ್ 0 ಪ್ಲೇಸಲ್ಲಿದೆ, ಹಾಗಾಗಿ ಏನೂ ಇಲ್ಲ. ನೆಕ್ಸ್ಟ್ ಥರ್ಡ್ ರೋ ಈಸ್ ಹೌ ಮಚ್ 1 2 3 4 5 6 7 76,447. ಈ ರೀತಿ ಒಂದು ಸಿಂಪ್ಲಿಯಲ್ಲಿ ಏನು ಮಾಡ್ತಾ ಹೋಗಿದ್ದಾನೆ, ಒಂದು ಪಿಕ್ಚರ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋಗಿದ್ದಾನೆ ಅಷ್ಟೇ. ನೆಕ್ಸ್ಟ್ ಟರ್ನ್ ದಿ ಪೇಜ್ ನಂಬರ್ 18. ಇಲ್ಲಿ ಟೇಬಲ್ ಅಬ್ಸರ್ವ್ ಮಾಡ್ತಾ ಹೋಗಿ. ಅಬ್ಸರ್ವ್ ದ 2 numbers ಈಸ್ ರಿಟರ್ನ್ ಇನ್ ದ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಆ್ಯಂಡ್ ಡಿಜಿಟ್ಸ್ ಆ್ಯಂಡ್ ಈಚ್ ಪ್ಲೇಸ್ ಈಸ್ ಆ್ಯಡೆಡ್. ಇಲ್ಲಿ 2 numbers ಕೊಡ್ತಾ ಹೋಗಿದ್ದಾನೆ. ಇಲ್ಲಿ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ನ ಯಾವ ರೀತಿ ನೀವು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳ್ತಾ ಹೋಗಿದ್ದಾನೆ ಅಷ್ಟೇ. ಇಲ್ಲಿ ಫಸ್ಟ್ ರೋ ಈಸ್ ಏನಂತ ಕರಿತೀವಿ, ಫಸ್ಟ್ ರೋಗೆ ಫಸ್ಟ್ ಆ್ಯಡೆಡ್ಸ್ ಆ್ಯಂಡ್ ಆ್ಯಡೆಡ್ಸ್, ಸೆಕೆಂಡ್ ಆ್ಯಡೆಡ್ಸ್ ಆ್ಯಂಡ್ ಟೋಟಲ್ ಈಸ್ ಸಮ್. ಇಲ್ಲಿ ಪ್ಲೇಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಹೋಗಿದ್ದಾನೆ. ಅಬ್ಸರ್ವ್ ಮಾಡ್ತಾ ಹೋಗಿ. ಸೆಕೆಂಡ್ ಕಾಲಮ್ ಈಸ್ ಆ್ಯಸ್ ಇಟ್ ಈಸ್ ಸೇಮ್. ಅದೇ ರೀತಿ ಅಬ್ಸರ್ವ್ ದಿ ಕಾಲಮ್ ಅಡಿಷನ್ ಆಫ್ ದಿ ಅಬೌವ್ 2 numbers ಯೂನಿಟ್ಸ್, ಟೆನ್ಸ್, 100, 1000, 10,000. ಇಲ್ಲಿ ಸೆಕೆಂಡ್ ಆ್ಯಡೆಡ್ಸ್ ಲಾಸ್ಟ್ ರೋಗೆ ನಾವು ಪ್ಲಸ್ನ ಹಾಕಿರ್ತೀವಿ. ಇದನ್ನು ಸೇಮ್ ಆ್ಯಸ್ ಇಟ್ ಈಸ್ ಆ್ಯಡೆಡ್ಸ್ ತೊಗೊಂಡು ಸಮ್ ಮಾಡ್ತಾ ಹೋಗಿದ್ದೇನೆ. ನೆಕ್ಸ್ಟ್ ನೋಡಿ, ಇಲ್ಲಿ ಸ್ಟೆಪ್ಸ್ ನೋಡ್ತಾ ಹೋಗಿ. ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಅಡಿಷನ್ಸ್. ಅರ್ಥ ಆಗ್ತಿದೆಯಾ ಚಿಲ್ಡ್ರನ್ಸ್ ಆಲ್ ಆಫ್ ಯು? ಎಸ್. ನೆಕ್ಸ್ಟ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಅಡಿಷನ್ಸ್. ಟೆಕ್ಸ್ಟ್ ಬುಕ್ ನೋಡ್ತಾ ಹೋಗಿ, ಕೇರ್ಫುಲ್ ಅಬ್ಸರ್ವ್ ಮಾಡ್ತಾ ಹೋಗಿ. ಟೆಕ್ಸ್ಟ್ ಬುಕ್ಕಲ್ಲಿ ರೈಟ್ ದ ಡಿಜಿಟ್ಸ್ ಆಫ್ ದಿ ನಂಬರ್ಸ್ ಇನ್ ವರ್ಟಿಕಲ್ ಕಾಲಮ್ ಅಕಾರ್ಡಿಂಗ್ ಟು ದ ಪ್ಲೇಸ್. ಫಸ್ಟ್ ಒನ್, ಆ್ಯಡ್ ಡಿಜಿಟ್ಸ್ ಇನ್ ದ ಯೂನಿಟ್ ಪ್ಲೇಸ್. 7 + 0 = 7. ನಿಮಗೆ ಗೊತ್ತಿದೆ. ರೈಟ್ 7 ಇನ್ ಯೂನಿಟ್ ಪ್ಲೇಸ್. 7 ಅನ್ನೋದನ್ನ ನಾವು ಯೂನಿಟ್ ಪ್ಲೇಸಲ್ಲಿ ಹಾಕಿದರೆ ಏನಂತ ನಾವು ಕರಿತಾ ಹೋಗ್ತೀವಿ, ಇಲ್ಲಿ 7 ಅಂತಲೇ ನಾವು ಇಲ್ಲಿ ಕರಿತಾ ಹೋಗ್ತೀವಿ. ಅದೇ ಥರ ಸೆಕೆಂಡ್ ಒನ್ ಕೊಟ್ಟು ನೋಡಿ, ಆ್ಯಡ್ ಡಿಜಿಟ್ಸ್ ಇನ್ 10 ಪ್ಲೇಸ್. 3 + 1 = 4. ರೈಟ್ 4 ಇನ್ 10 ಪ್ಲೇಸ್. 4ನ ನಾವು ಟೆನ್ಸ್ ಪ್ಲೇಸಲ್ಲಿ ಹಾಕಿದರೆ, ಅಂದರೆ ಈ ಪ್ಲೇಸಲ್ಲಿ ಹಾಕಿದರೆ ಆ 4ನ ಏನಂತ ಕರಿತಾ ಹೋಗ್ತೀವಿ, 14 ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಥರ್ಡ್ ಒನ್, ಆ್ಯಡ್ ಡಿಜಿಟ್ಸ್ ಇನ್ 100 ಪ್ಲೇಸ್. 2 + 2 = 4. ರೈಟ್ 4 ಇನ್ 100 ಪ್ಲೇಸ್. ಆ 4ನ ನಾವು ಪ್ಲೇಸ್ ವ್ಯಾಲ್ಯೂಯಲ್ಲಿ 100 ವ್ಯಾಲ್ಯೂಯಲ್ಲಿ ಪ್ಲೇಸ್ ಚಾರ್ಟಲ್ಲಿ ನಾವು 4ನ ಹಾಕಿದರೆ ಏನಂತ ಕರಿತಾ ಹೋಗ್ತೀವಿ, 100ನ 400 ಅಂತ ಕರಿತಾ ಹೋಗ್ತೀವಿ. 4ನ ಏನಂತ ಕರಿತಾ ಹೋಗ್ತೀವಿ, 400 ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಫಿಫ್ತ್ ಒನ್, ಆ್ಯಡ್ ಡಿಜಿಟ್ಸ್ ಇನ್ ದಿ 1000 ಪ್ಲೇಸ್. 5 + 1 = how much? 6. 6 ರೈಟ್ 6 ಇನ್ ದಿ 1000 ಪ್ಲೇಸ್. 6ನ ನಾವು 1000 ಪ್ಲೇಸಲ್ಲಿ ಹಾಕಿದಾಗ ಏನಂತ ಕರಿತಾ ಹೋಗ್ತೀವಿ, ನಾವು ಇಲ್ಲಿ 6000 ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಸಿಕ್ಸ್ತ್ ಒನ್, ಆ್ಯಡ್ ಡಿಜಿಟ್ಸ್ ಇನ್ ದ 10,000. ನೋಡಿ ಇಲ್ಲಿ 4 + 3 = how much? 7. ರೈಟ್ 7 ಇನ್ ಪ್ಲೇಸ್ 10,000 ಪ್ಲೇಸ್. 7ನ ನಾವು 10,000 ಪ್ಲೇಸ್ ವ್ಯಾಲ್ಯೂಲ್ಲಿ ಹಾಕಿದಾಗ ಏನಂತ ಕರಿತಾ ಹೋಗ್ತೀವಿ, ಇಲ್ಲಿ 7,000 ಅಂತ ಕರಿತಾ ಹೋಗ್ತೀವಿ. ಈ ರೀತಿ ಇಲ್ಲಿ ಟೋಟಲಲ್ಲಿ ಆ್ಯಡ್ ಮಾಡ್ತಾ ಹೋಗಿದ್ದಾರೆ. ಇಲ್ಲಿ 45,237 ಆ್ಯಂಡ್ 31,220ನ ಆ್ಯಡ್ ಮಾಡ್ತಾ ಹೋಗಿದ್ದಾರೆ. ಇಲ್ಲಿ ಟೋಟಲ್ ಸಮ್ ಏನು ಬಂದಿದೆ, ಟೋಟಲ್ 76,447 ಬಂದಿದೆ. ಅರ್ಥ ಆಗ್ತಿದೆ ಎಲ್ರಿಗೂ ಚಿಲ್ಡ್ರನ್ಸ್? ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್? ಎಸ್. ಇದು ಕೇರ್ಫುಲ್ಲಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ಅಷ್ಟೇ. ಕಾಲಮ್ಸ್ನ ಯಾವ ರೀತಿ ಪ್ಲೇಸ್ ವ್ಯಾಲ್ಯೂ ನಂಬರು ಯಾವ ರೀತಿ ಹಾಕ್ತಾ ಹೋಗ್ಬೇಕು ಅನ್ನೋದಿಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. ಡೋಂಟ್ ರೈಟ್, ಓನ್ಲಿ ರೀಡ್ ಇಟ್. ನೆಕ್ಸ್ಟ್ ಪೇಜ್ ನಂಬರ್ 19. ಎಕ್ಸಾಂಪಲ್ 2, ಸೇಮ್ ಆ್ಯಸ್ ಇಟ್ ಈಸ್. ಫೈಂಡ್ ದಿ ಸಮ್ ಆಫ್ 23,567 ಆ್ಯಂಡ್ 34,137. ಇಲ್ಲಿ ಫಸ್ಟ್ ಆ್ಯಡೆಡ್ಸ್, ಸೆಕೆಂಡ್ ಆ್ಯಡೆಡ್ಸ್ ಆ್ಯಂಡ್ ಟೋಟಲ್ ಇಸ್ ಸಮ್. ಪ್ಲೇಸ್ ವ್ಯಾಲ್ಯೂ ಹಾಕಿದ್ದಾರೆ. ಇಲ್ಲಿ ಯೂನಿಟ್ಸ್, ಟೆನ್ಸ್, 100, 1000, 10,000 ಹಾಕಿದ್ದಾರೆ. ವಿತ್ ಟೋಟಲ್ ಮಾಡಿದ್ದಾರೆ ಅಷ್ಟೇ. ನೆಕ್ಸ್ಟ್ ನೋಡಿಲಿ ಎಕ್ಸಾಂಪಲ್ 3. ನೋಡಿ ಎಕ್ಸಾಂಪಲ್ 3ಯಲ್ಲಿ ಫಸ್ಟ್ ಈ ಪ್ರಾಬ್ಲಮ್ಸ್ನ ಅರ್ಥ ಮಾಡ್ಕೊತ ಹೋಗಿ ಕನ್ನಡದಲ್ಲಿ ಏನಿದೆ ಅಂತ ನೋಡಿ. ಇಲ್ಲಿ ಓದ್ತಾ ಹೋಗ್ತೀನಿ. ಟೆಕ್ಸ್ಟ್ ಬುಕ್ನ ನೀಟಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಮಿಸ್ಟರ್
Mallappa purchased a scooter for himself and motorcycle for his son. The cost of the scooter is 34,221 and cost of the motorcycle is 35,678. ಹಾಗಾದರೆ find the total amount paid is Mr. Mallappa to buy the scooter and motorcycle. ಏನು ಕೊಟ್ಟಿದೆ ನೋಡಿ, ಮಿಸ್ಟರ್ ಮಲ್ಲಪ್ಪ ಅನ್ನೋರು ಏನು ಮಾಡ್ತಾ ಹೋಗಿದ್ದಾರೆ, ಒಂದು ಸ್ಕೂಟರ್ನ ತನಿಗೋಸ್ಕರ ಒಂದು ಸ್ಕೂಟರ್ನ ಪರ್ಚೇಸ್ ಮಾಡಿದ್ದಾರೆ ಮತ್ತು ತನ್ನ ಮಗನಿಗೋಸ್ಕರ ಒಂದು ಸೈಕಲ್ನ ಪರ್ಚೇಸ್ ಮಾಡ್ತಾ ಹೋಗಿದ್ದಾರೆ. ಹಾಗಾದರೆ ಈ ಒಂದು ಸ್ಕೂಟರಿಂದು ಮತ್ತು ಸೈಕಲಿನ ಒಂದು ಅಮೌಂಟ್ ಅವರು ಎಷ್ಟು ಪೇಡ್ ಮಾಡ್ತಾರೆ ಅನ್ನೋದಿಲ್ಲಿ ನಾವು ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಹಾಗಾದರೆ ನೋಡಿ, ಅವರೇ ಕೊಟ್ಟಿದ್ದಾರೆ ಆಲ್ರೆಡಿ ಸೊಲ್ಯೂಷನ್ನು. ದಿ ಕಾಸ್ಟ್ ಆಫ್ ದಿ ಸ್ಕೂಟರ್ ಎಷ್ಟು 34,221. ಹಿಮ್ಸೆಲ್ಫ್ ಅವರಿಗೋಸ್ಕರ ತಗೊಂಡಿರುವಂಥ ಒಂದು ಸ್ಕೂಟರಿನ ಒಂದು ಕಾಸ್ಟು 34,221. ನೆಕ್ಸ್ಟ್ ಅವರ ಒಂದು ಫಾರ್ ಹಿಸ್ ಸನ್ನಿಗೋಸ್ಕರ ತಗೊಂಡಿರುವಂಥ ಒಂದು ಸೈಕಲಿನ ಕಾಸ್ಟು 30. ದಿ ಕಾಸ್ಟ್ ಆಫ್ ದಿ ಮೋಟಾರ್ ಸೈಕಲ್, ತನಗೋಸ್ಕರ ತಗೊಂಡಿರುವಂಥ ಒಂದು ಸ್ಕೂಟರ್ ಬೆಲೆ ಎಷ್ಟಾದರೆ ತನ್ನ ಮಗನಿಗೋಸ್ಕರ ತಗೊಂಡಿರುವಂಥ ಒಂದು ಮೋಟರ್ ಸೈಕಲ್ ಬೆಲೆ 35,678 ಆದರೆ ಟೋಟಲ್ ಅಮೌಂಟ್ ಅವರು ಎಷ್ಟು ಅಮೌಂಟ್ನ ಪೇಡ್ ಮಾಡ್ತಾರೆ ಮಿಸ್ಟರ್ ಮಲ್ಲಪ್ಪ ಅನ್ನೋರು ಇಲ್ಲಿ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕಿಲ್ಲ. ಆಲ್ರೆಡಿ ಅವರೇ ಫೈಂಡ್ ಔಟ್ ಮಾಡಿ ಆನ್ಸರ್ ಹೇಳಿದ್ದಾರೆ. ಎರಡಕ್ಕೂ ಟೋಟಲ್ ಮಾಡಿದ್ದಾರೆ. ಟೋಟಲ್ ಬಂದಿರೋಂಥ ಆನ್ಸರ್ ಎಷ್ಟಿದು 69,899. ಹಾಗಾದರೆ ಟೋಟಲ್ ಅಮೌಂಟ್ ಈಸ್ ಪೇಡ್ ಬೈ ಮಲ್ಲಪ್ಪ ಎಷ್ಟು 69,899. ಅದನ್ನು ಇಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಯಾವುದ್ರಲ್ಲಿ ಬರಿತಾ ಹೋಗಿದ್ದಾರೆ, ಪ್ಲೇಸ್ ವ್ಯಾಲ್ಯೂ ಚಾರ್ಟಲ್ಲಿ ಬರಿತಾ ಹೋಗಿದ್ದಾರೆ. ಎಸ್, ಅಂಡರ್ಸ್ಟ್ಯಾಂಡ್ ಆಲ್ ಆಫ್ ಯು ಟೀಚರ್ಸ್, ಸ್ಟೂಡೆಂಟ್ಸ್. ಅಯ್ಯೋ